ಇಲ್ಲೇ ಪಕ್ಕದಲ್ಲಿರೋ ದೇವಸ್ಥಾನಕ್ಕೆ ಲೂನಾ ಮೇಲೆ ಮೈನಾ ಅಂತ ಹೊರಟಿದ್ದೀವಿ ನೋಡಿ. ಅಷ್ಟೇ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಶುಕ್ರವಾರ ಬೆಳಗ್ಗೆಯಿಂದ ಏನೇನು ಮಾಡ್ಕೊಂಬಂದೆ ಅಂತ ಒಂದ್ಸರಿ ನೋಡ್ಕೊಂಬರೋಣ ಬನ್ನಿ. ಮಾರ್ನಿಂಗ್ ರೂಟೀನ್ ಕೆಲಸ, ರಂಗೋಲಿ ಹಾಕ್ಬಿಟ್ಟು ಬಂದೆ ಬೆಳಗ್ಗೆನೇ. ಈಗ ಮಗ ಮತ್ತು ಮಗಳು ಕಾಲೇಜು ಸ್ಕೂಲ್ಗೆ ಹೋಗೋದ್ರಿಂದ ತಿಂಡಿ ಮಾಡಿಕೊಟ್ಟಿದ್ದೀನಿ. ಇವತ್ತಿನ ತಿಂಡಿಗೆ ದೋಸೆ ಮತ್ತು ಹುರುಳಿಕಾಳು ಚಟ್ನಿ ಮಾಡಿದ್ದೆ. ಹಾಗೆ ನಮ್ಮ ಮನೆಯವ್ರಿಗೆ ಟೀ ಮಾಡಿಕೊಟ್ಟಿದ್ದೀನಿ. ನನ್ನ ಮಗಳು ಕೂಡ ಟೀ ಕುಡಿತೀನಿ ಅಂದ್ಲು ಇವತ್ತು, ಹಂಗಾಗಿ ಅವಳಿಗೂ ಟೀ ಮಾಡಿದೆ. ಇದು ನಾನು ಕುಡಿಯೋಕ್ಕೆ ಅಂತೇಳಿ ನೆನೆಸ್ಕೊಂಡಿರೋದು, ರಾತ್ರಿ ನೆನೆಸಿಟ್ಟಿದ್ದೀನಿ. ಸಬ್ಜಾ ಸೀಡ್ಸು ಮತ್ತು ಬಾದಾಮಿಗೂ ಒಂದು. ಈ ಬಿಸಿಲಿಗೆ ಬಾಡಿ ತುಂಬ ಹೀಟ್ ಆಗುತ್ತೆ, ಇದೆರಡು ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಇದಕ್ಕೆ ಕಲ್ಲು ಸಕ್ಕರೆ ಹಾಕ್ಕೊಂಡು ಕುಡಿಯೋದ್ರಿಂದ ಬಾಡಿ ತಂಪಾಗುತ್ತೆ. ಮನೆಯೆಲ್ಲ ಕ್ಲೀನ್ ಮಾಡಿ ಕಸ ಗುಡಿಸಿ ಒರೆಸಿ ಎಲ್ಲ ಆಗಿದೆ. ನೆನ್ನೆ ಹೂ ಕಟ್ಕೋಬೇಕಿತ್ತು, ಗುರುವಾರದ ದಿವಸ ಸಂಜೆನೇ ಕಟ್ಕೋತಾ ಇದ್ದೆ ಯಾವಾಗಲೂ. ಆದರೆ ನೆನ್ನೆ ಮರ್ತುಬಿಟ್ಟೆ ನಾನು ಬೇರೆ ಕೆಲಸಗಳು ಮಾಡಿಕೊಂಡು, ಹಂಗಾಗಿ ಹೂ ಕಟ್ಕೊಂಡಿರಲಿಲ್ಲ. ಅದಕ್ಕೆ ಇವತ್ತು ಬೇಗ ಎಲ್ಲ ಕೆಲಸ ಮಾಡಿ ಸ್ನಾನ ಎಲ್ಲ ಮಾಡಿ ಈಗ ಹೂ ಕಟ್ಕೊಂಡು ಕೂತಿದ್ದೀನಿ. ಈ ಹೂ ಎಲ್ಲ ಕಟ್ಟಿದಾದ್ಮೇಲೆ ದೇವ್ರಿಗೆ ಹಾಕಿ ಪೂಜೆ ಮಾಡಿ ಆಮೇಲೆ ನಿಮಗೆ ಸಿಗ್ತೀನಿ ನಾನು. ದೇವ್ರಿಗೆ ನಾವೇ ನಮ್ಮ ಕೈಯಾರ ಹೂ ಕಟ್ಟಿ ಹಾಕೋದ್ರಿಂದ ನಮ್ಮ ಮನಸ್ಸಿಗೂ ಒಂಥರ ಖುಷಿ ಸಿಗುತ್ತೆ. ನಮ್ಮ ಮನೇಲಿ ಬರೀ ರೋಸ್ ಅಷ್ಟೇ ಇದ್ದಿದ್ದು, ಇದ್ರ ಜೊತೆಗೆ ಶಾವಂತಿ ಹೂ ಇದ್ದಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತು ನೋಡಿ. ನಾನು ಇವತ್ತು ಸಿಂಪಲ್ಲಾಗಿ ರಂಗೋಲಿ ಹಾಕ್ಕೊಂಡಿದ್ದೀನಿ. ಹೊಸಲು ತೊಳ್ಕೊಂಡು ಅಷ್ಟು ಮಾಡಿ ಇಟ್ಕೊಂಡು ಇವತ್ತು ಸಿಂಪಲ್ಲಾಗಿ ಅಷ್ಟೇ ರಂಗೋಲಿ ಹಾಕ್ಕೊಂಡಿದ್ದೀನಿ ನೋಡಿ. ದೇವ್ರ ಮನೆ ಹತ್ರನೂ ಕೂಡ ನಾನು ಸಿಂಪಲ್ಲಾಗಿ ರಂಗೋಲಿ ಹಾಕ್ಕೊಂಡಿದ್ದೀನಿ. ದೇವ್ರಿಗೆ ಹೂವೆಲ್ಲ ಇಟ್ಟು ರೆಡಿ ಮಾಡಿದ್ದೀನಿ ನೋಡಿ. ದೇವ್ರ ಮನೆಯಲ್ಲೂ ಕೂಡ ಎಲ್ಲ ರೆಡಿ ಮಾಡಿದ್ದೀನಿ. ನಮ್ಮ ಮನೆಯವರೇ ದೀಪ ಹಚ್ತೀನಿ, ಪೂಜೆ ಮಾಡ್ತೀನಿ ಅಂತ ಹೇಳಿದ್ರು. ವಾರದಲ್ಲಿ ಒಂದು ದಿವಸ ಅವರೇ ಪೂಜೆ ಮಾಡೋದು, ಶುಕ್ರವಾರ ಮಾತ್ರ ಎಲ್ಲ ರೆಡಿ ಮಾಡಿಕೊಡ್ತೀನಿ. ದೇವ್ರ ಸಾಮಾನೆಲ್ಲ ಉಜ್ಕೊಟ್ಟು ಹೂವೆಲ್ಲ ಹಾಕಿ ರೆಡಿ ಮಾಡಿಕೊಡ್ತೀನಿ, ಅವರೇ ಪೂಜೆ ಮಾಡ್ತಾರೆ ನೋಡಿ. ಅವರು ಈ ರೀತಿ ಪೂಜೆ ಮಾಡ್ತಾರೆ. ಟೈಮ್ ಈಗ 11:15 ಆಗಿದೆ, 11:15 ಆಗಿದೆ. ಎಲ್ಲ ಕೆಲಸ ಮಾಡಿ ಪೂಜೆ ಎಲ್ಲ ಮುಗಿಸಿ ಕುತ್ಕೊಳ್ಳೋಕೆ ಎಷ್ಟೊತ್ತಾಯಿತು. ಈಗ ಹೆಂಗಿದ್ರು ಶುಕ್ರವಾರ ಆಗಿರೋದ್ರಿಂದ ಪಕ್ಕದಲ್ಲೇ ಇರೋ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂದ್ಕೊಂಡು ನಾನು ನಮ್ಮ ಮನೆಯವರು ಹೊರಟಿದ್ದೀವಿ. ಶುಕ್ರವಾರ ರಾಹುಗಾಲದಲ್ಲಿ ಅಮ್ಮನವ್ರ ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜೆಗಳನ್ನ ಮಾಡ್ತಾರೆ. ಅಮ್ಮನವ್ರಿಗೆ ಚೆನ್ನಾಗಿ ಅಲಂಕಾರ ಕೂಡ ಮಾಡಿರ್ತಾರೆ. ಅದಕ್ಕೆ ಹೋಗಿ ದೇವ್ರಿಗೆ ನಮಸ್ಕಾರ ಹಾಕ್ಕೊಂಡು ಕೈ ಮುಕ್ಕೊಂಡು ಬರೋಣ ಅಂದ್ಕೊಂಡು ಹೊರಟಿದ್ದೀವಿ. ಪಕ್ಕದಲ್ಲೇ ಇರೋ ದೇವಸ್ಥಾನಕ್ಕೆ ಲೂನಾ ಮೇಲೆ ಮೈನಾ ಅಂತ ಹೊರಟಿದ್ದೀವಿ ನೋಡಿ. ದೇವಸ್ಥಾನಕ್ಕೆ ಬಂದ್ವಿ. ಇದೇ ನೋಡಿ ದೇವಸ್ಥಾನ, ಶ್ರೀ ರೇಣುಕಾಂಬ ದೇವಿ ಟೆಂಪಲ್. ಇದು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಮತ್ತು ಇಲ್ಲಿ ರಾಹುಕಾಲ ಆಗೋಗಿರೋದ್ರಿಂದ ನಿಂಬೆಹಣ್ಣು ದೀಪ ಎಲ್ಲ ಹಚ್ತಾರೆ. ಶುಕ್ರವಾರ ಅಲ್ವಾ, ಅದಕ್ಕೆ ನೋಡಿ ನಿಂಬೆಹಣ್ಣು ದೀಪ ಎಲ್ಲ ಹಚ್ಚಿದ್ದಾರೆ. ಇನ್ನು ನಾವು ಮಂಗಳಾರತಿ ಎಲ್ಲ ತೊಗೊಂಡು ತೀರ್ಥ ಪ್ರಸಾದ ಎಲ್ಲ ತೊಗೊಂಡು ಬಂದ್ವಿ. ಮಗಳಿಗೆ ಲಂಚ್ ಬಾಕ್ಸ್ ಕಟ್ಟಬೇಕು, ಅದಕ್ಕೆ ಪಲ್ಯ ರೆಡಿ ಮಾಡ್ತಾಯಿದ್ದೀನಿ. ನಾನು ಇವತ್ತು ತಿಂಡಿಗೆ ದೋಸೆ ಮಾಡಿದ್ದೀನಿ. ದೋಸೆಗೆ ಪಲ್ಯ ಯಾವಾಗಲೂ ಒಂದೇ ಥರ ಚಟ್ನಿ ಪಲ್ಯ ತಿನ್ನೋದಕ್ಕಿಂತ ಇದು ಆಲೂಗಡ್ಡೆ ಹಾಕಿ ಆಲೂಗಡ್ಡೆ ಪಲ್ಯ ಥರನೇ, ಆದರೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನೋಡಿ. ನಾನು ಇಲ್ಲಿ ಒಂದು ಬಾಣಲಿ ಇಟ್ಕೊಂಡು ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡಿದ್ದೀನಿ. ಇಲ್ಲಿ 3 ಸ್ಪೂನ್ ಆಯಿಲ್ ಕೂಡ ಹಾಕ್ಕೊಂಡಿದ್ದೀನಿ. ಈಗ ನಾವು ಇದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಹಾಕೋತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾನಿಲ್ಲಿ ಕರಿಬೇವು ಕೂಡ ಹಾಕೋತಾ ಇದ್ದೀನಿ ನೋಡಿ. ಈಗ ಈರುಳ್ಳಿ ಆಗಿದೆ. ನಾನು ಇದಕ್ಕೆ ಸಣ್ಣ ಚೆನ್ನಾಗಿ ಹೆಚ್ಚಿಟ್ಕೊಂಡಿರೋ ಒಂದು ಟೊಮೆಟೊ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಕೂಡ ಸ್ವಲ್ಪ ಫ್ರೈ ಆಗಿ, ನಾನು ಟೊಮೆಟೊ ಸ್ವಲ್ಪ ಬೇಗ ಅಂತೇಳಿ ಸ್ವಲ್ಪ ಸಾಲ್ಟ್ ಈಗ ಹಾಕೋತಾ ಇದ್ದೀನಿ. ಈಗ ಟೊಮೆಟೊ ಕೂಡ ಬೆಂದಿದೆ. ಈಗ ನಾವು ತೊಳೆದು ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋವಂಥ ಪಾಲಕ್ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಪಾಲಕ್ ಸೊಪ್ಪನ್ನ ಎಷ್ಟು ಬೇಯಿಸಬೇಕು ಅಂತಿರಲ್ಲ, ಸುಮ್ಮನೆ ಒಂದು ಸ್ವಲ್ಪ ಹೊತ್ತು ಬಿಸಿ ಆದರೆ ಸಾಕಾಗಲಿ, ಬೆಂದ್ಕೊಂಡಿರುತ್ತೆ. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ. ಇಲ್ಲಿ ಪಾಲಕ್ ಸೊಪ್ಪೆಲ್ಲ ಕ್ಲೀನಾಗಿ ಬೆಂದಿದೆ. ಇವಾಗ ನಾನು ಇದಕ್ಕೆ ಬೇಯಿಸಿ ಸಿಪ್ಪೆ ತೆಗೆದು ಇಟ್ಕೊಂಡಿರೋ ಆಲೂಗಡ್ಡೆನ ಹಾಕೋಣ. ಇದನ್ನು ಕೂಡ ಕ್ಲೀನಾಗಿ ಮಿಕ್ಸ್ ಮಾಡಿ. ನಾನು ಆಲೂಗಡ್ಡೆ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಟ್ಟಿದ್ದೀನಿ. ಈಗ ನೋಡಿ, ನಾನು ಸ್ವಲ್ಪ ಮಾತ್ರ ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀನಿ, ಗರಂ ಮಸಾಲ ತೊಗೊಂಡಿದ್ದೀನಿ. ಮತ್ತು ಇದು ಮನೆಯಲ್ಲೇ ಮಾಡಿರೋಂಥ ಸಾಂಬಾರು ಪೌಡ್ರು, ನಾವು ಬೇಳೆ ಸಾರಿಗೆ ಹಾಕ್ತೀವಲ್ಲ ಆ ಪೌಡ್ರನ್ನ ಹಾಕೋತಾ ಇದ್ದೀನಿ.
ಇವಾಗ ನೀವು ಇಲ್ಲಿ ಉಪ್ಪು ಖಾರ ನೋಡಿ ಅಡ್ಜಸ್ಟ್ ಮಾಡ್ಕೋಬೋದು. ಇಷ್ಟೇ ಸಾಕು ಪಲ್ಯ. ನಮಗೆ ಹೀಗೆ ಇದ್ದರೆ ಹೀಗೆ ತಿಂತೀವಿ ಅನ್ನೋದಾದರೆ ನೀವು ಹೀಗೆ ತಿನ್ಬೋದು. ನನಗೆ ಸ್ವಲ್ಪ ಲಿಕ್ವಿಡ್ ಹಾಕಿ ಸ್ವಲ್ಪ ಗ್ರೇವಿ ಥರ ಬೇಕಾಗಿದೆ, ಅದಕ್ಕೋಸ್ಕರ ನಾನು ಸ್ವಲ್ಪ ಇವಾಗ ಬೇರೆ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಬೇಕಾದ್ರೆ ಹೀಗೆ ಕೂಡ ತಿನ್ಬೋದು. ಇದು ಚಪಾತಿಗೆ, ರೊಟ್ಟಿಗೆ, ಪೂರಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನೋಡಿ ನಾನು ಇವಾಗ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಸ್ವಲ್ಪ ಇದಕ್ಕೆ ನಾನು ನೀರು ಆ್ಯಡ್ ಮಾಡ್ಕೊತೀನಿ. ನೋಡಿ ನಾವು ಮಾಡ್ಕೊಂಡಿರೋ ಈ ಗ್ರೇವಿಗೆ ಇನ್ನೊಂದು ಸ್ವಲ್ಪ ಅದು ನನಗೆ ಸ್ವಲ್ಪ ಅದು ಇನ್ನೊಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರಲಿ ಅನ್ನೋದಕ್ಕೋಸ್ಕರ ಕಡಲೆ ಹಿಟ್ಟು ಒಂದು ಸ್ಪೂನ್ಗೆ ಒಂದು ಸ್ವಲ್ಪ ನೀರು ಹಾಕಿ ನೀರಲ್ಲಿ ಕಲಸಿ ಹಾಕೋತಾ ಇದ್ದೀನಿ. ಇದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ನಾವು ಮಾಡ್ತಿರೋ ಗ್ರೇವಿಗೆ, ಅದಕ್ಕೋಸ್ಕರ ಎಲ್ಲ ಒಂದ್ಸರಿ ಮಿಕ್ಸ್ ಮಾಡಿಕೊಡಿ. ನೋಡಿ ಈಗ ಇದಾಗಿದೆ. ನೀವು ಪಲ್ಯ ಅನ್ಕೋತೀರಾ, ಗ್ರೇವಿ ಅನ್ಕೋತೀರಾ, ಸಾಗು ಅನ್ಕೋತೀರಾ, ಏನು ಬೇಕಾದ್ರೂ ಅಂದ್ಕೊಳ್ರಿ, ಆದರೆ ಇದು ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಕಲರ್ಫುಲ್ಲಾಗಿ ಕಾಣಿಸ್ತಿದೆ. ನಾನು ನಮ್ಮ ಮನೆಯವರು ಕೂಡ ಈಗ ತಿಂಡಿ ತಿಂತಾ ಇದ್ದೀವಿ. ತಿಂಡಿ ಎಲ್ಲ ತಿಂದು ನಮ್ಮ ಮನೆಯವರು ಮಗನ್ನ ಕರ್ಕೊಂಡು ಮಗಳಿಗೆ ಲಂಚ್ ಬಾಕ್ಸ್ ಕೊಟ್ಟು ಬರೋಕ್ಕೆ ಹೋದರು. ನೋಡಿ ಇನ್ನೂ ಬಂದು ಕುತ್ಕೊಂಡಿದ್ದ ತಕ್ಷಣ ಆಗಲೇ ಡಿಸ್ಕಷನ್ನೆಲ್ಲ ಶುರು ಮಾಡಿದ್ದಾರೆ. ಏನು ಮಾಡಬೇಕು ರಜದಲ್ಲಿ ಏನು ಅಂತ. ಇವತ್ತು ಲಾಸ್ಟ್ ಅವನಿಗೆ ಎಕ್ಸಾಮ್ ಮುಗೀತು, ನಾಳೆಯಿಂದ ಫುಲ್ ರಜೆ ಇದೆ. ಅದಕ್ಕೆ ಫ್ರೆಂಡ್ಸ್ ಇಬ್ಬರೂ ಸೇರಿಕೊಂಡು ಪ್ಲ್ಯಾನಿಂಗ್ ಮಾಡ್ತಾಯಿದ್ದಾರೆ. ಹೋಳಿ ಹಬ್ಬ ಹೆಂಗೆ ಮಾಡಬೇಕು, ಹೇಗೆ ಏನು ಅನ್ನೋದನ್ನು ಡಿಸ್ಕಸ್ ಮಾಡ್ತಾಯಿದ್ದಾರೆ. ನಾನು ವೀಡಿಯೋ ಮಾಡ್ಕೊತಾ ಇರೋದನ್ನು ಅವ್ರು ನೋಡಿರಲಿಲ್ಲ. ಈಗ ಅವ್ರು ನೋಡಿದಾಗ ಅವ್ರ ಎಕ್ಸ್ಪ್ರೆಷನ್ ನೋಡಿ ಇಬ್ಬರದು ಹೆಂಗಿರುತ್ತೆ. ಗಗನ್ ಅಂತೂ ಸೈಡ್ಗೆ ಹೊರಟೋಗ್ತಾನೆ. ನೋಡ್ತಾಯಿದ್ರೆ ಇವ್ರದ್ದು ಇಬ್ಬರದು ಇನ್ನೂ ಡಿಸ್ಕಷನ್ ಮುಗಿತಾನೆ ಇಲ್ಲ ಅನಿಸುತ್ತೆ. ನೋಡಿ ಇನ್ನೂ ಡಿಸ್ಕಷನ್ ಮಾಡ್ತಾನೇ ಇದ್ದಾರೆ. ಅದು ಏನು ಮಾತಾಡ್ತಾರೋ ಅದು ಏನು ಕತೆನೋ ಅವ್ರಿಗೆ ಗೊತ್ತಾಗಬೇಕು. ಸ್ಕೂಲ್ ರಜೆ ಇರೋದು 3 ತಿಂಗಳು ಅಂತ ನನ್ನ ಮಗ, 2 ತಿಂಗಳು ಅಂತ ಗಗನ್. ಇದೇ ಡಿಸ್ಕಷನ್ ಸ್ಟಾರ್ಟ್ ಆಗಿದೆ. ಈ ಡಿಸ್ಕಷನ್ ಎಲ್ಲ ಮುಗಿಸಿ ಬಂದ ಮೇಲೆ ನನ್ನ ಮಗನೇ ದೋಸೆ ಮಾಡ್ಕೊತೀನಿ ಅಂತಿದ್ದ. ಅದಕ್ಕೆ ಅವನೇ ದೋಸೆ ಮಾಡ್ಕೊಳ್ಳಿ ಅಂತ ಬಿಟ್ಟಿದ್ದೀನಿ. ನೋಡಿ ಅದು ಹೆಂಗೆ ಮಾಡ್ತಾನೋ ಏನೋ ದೋಸೆನ. ನನ್ನ ಮಗನೇ ದೋಸೆ ಮಾಡ್ಕೊತಾನಂತೆ. ಅವನೇ ದೋಸೆ ಹಿಟ್ಟು ತೊಗೊಂಡು ಹಾಕ್ತಾಯಿದ್ದಾನೆ. ಫಸ್ಟ್ ಸರಿ ಚಪಾತಿ ಮಾಡಿದ್ನಲ್ಲ, ಅದೆಲ್ಲ ಚೆನ್ನಾಗಿ ಬಂತಲ್ಲ, ಪರವಾಗಿಲ್ಲ ಅನ್ನೋ ಹಾಗೆ. ಅದಕ್ಕೆ ಈಗ ಅವನೇ ದೋಸೆ ಮಾಡ್ತಾಯಿದ್ದಾನೆ. ನಮ್ಮ ಮನೇಲಿ ಫ್ರಿಜ್ಜಲ್ಲಿ ದೋಸೆ ಇಟ್ಟಿದ್ರೆ ಸಾಕು, ಬೆಳಗ್ಗೆ ತಿಂಡಿಗೂ ದೋಸೆ ತಿಂತಾರೆ, ಮಧ್ಯಾಹ್ನ ಊಟಕ್ಕೂ ದೋಸೆ ತಿಂತಾರೆ, ರಾತ್ರಿ ಊಟಕ್ಕೂ ದೋಸೆ ತಿಂತಾರೆ. ಆದರೆ ನನ್ನ ಮಗ ನನ್ನ ಮಗಳಿಬ್ಬರೇ ತಿನ್ನೋದು, ನಮ್ಮ ಮನೆಯವ್ರು ತಿನ್ನಲ್ಲ. ನಾನು ಬೆಳಗ್ಗೆ ತಿಂಡಿ ತಿಂತೀನಿ ಅಷ್ಟೇ, ಆಮೇಲೆ ತಿನ್ನಬೇಕು ಅಂದರೆ ಸ್ವಲ್ಪ ಬೋರಿಂಗೆ. ಆದರೆ ನೋಡಿ ಇವರಿಬ್ಬರು ಮಾತ್ರ ಯಾವಾಗ ಕೊಟ್ಟರು ಬೋರ್ ಆಗಲ್ಲ, ತಿಂತಾರೆ. ಪರವಾಗಿಲ್ಲ, ಸುಮಾರಾಗಿ ಮಾಡಿದೆಯಾ ಮಿತ್ತು? ಹೋಗ್ಬಿಟ್ಟು ಪರವಾಗಿಲ್ಲ. ಸೈಡಿಗೆ ಬಂದರೆ ಸೈಡ್ಗೆ ಹಾಕೊಳಕ್ಕಾಗಲ್ವಾ? ಅನ್ಕೊಂಡಿರ್ತೀವಿ ಕೆಳಗಡೆ. 2 ದೋಸೆ ಮಾಡ್ಕೊಂಡಿದ್ದಾನೆ, ಈಗ 3ನೇ ದೋಸೆ ಹಾಕ್ತಾ ಇದ್ದಾನೆ. ನೋಡಿ ಅಷ್ಟೇ ಸಾಕಿನೋ? ಸೆಟ್ ದೋಸೆ. ಓಹೋ, ಸೆಟ್ ದೋಸೆ ಬೇರೆ. ಇನ್ನು ಯಾವ್ಯಾವ ದೋಸೆ ಮಾಡ್ಕೊತೀಯಾ? ಯಾವ ಥರ ಇದೆ ಎಳ್ಳೆ ಗೊತ್ತಿರೋದು. ನೋಡಿ ಸೊಪ್ಪು ಬಿಡಿಸ್ಬೇಕು. ಸೊಪ್ಪು ಬಿಡಿಸೋಣ ಅಂತ ಪಾಲಕ್ ಸೊಪ್ಪು ಬೆಳಗ್ಗೆದು ಪಲ್ಯ ಮಾಡಬೇಕಾದ್ರೆ ಸ್ವಲ್ಪ ಬಿಡಿಸ್ಕೊಂಡು ಹಾಕಿದ್ದೆ, ಇನ್ನು ಸ್ವಲ್ಪ ಹಾಗೆ ಇತ್ತು, ಅದನ್ನ ಇವಾಗ ಬಿಡಿಸ್ಕೊತಾ ಇದ್ದೀನಿ. ಒಂದು ಸ್ನ್ಯಾಕ್ಸ್ಗೆ ಈ ಸೊಪ್ಪು ಯೂಸ್ ಮಾಡ್ಕೊಂಡು ಏನಾದರೂ ಮಾಡೋಕ್ಕಾಗತ್ತಾ ನೋಡೋಣ. ಮಧ್ಯಾಹ್ನಕ್ಕೆ ಅಡುಗೆ ಮಾಡೋ ಅಷ್ಟಿರಲಿಲ್ಲ, ಅದಕ್ಕೆ ನಾನು ಇವತ್ತು ಫುಲ್ ಖುಷಿಯಾಗಿ ಕುತ್ಕೊಂಡ್ಬಿಟ್ಟಿದ್ದೀನಿ. ಯಾಕಂದರೆ ಇವಾಗ ಬಿಸಿಲು ಜಾಸ್ತಿ ಇರೋದ್ರಿಂದ ಮಧ್ಯಾಹ್ನ ಟೈಮು ಅಡುಗೆ ಮಾಡಬೇಕು ಅಂದರೆ ಫುಲ್ಲು ಸೆಕೆ ಇರುತ್ತೆ. ಅಡುಗೆ ಮಾಡಿ ಈಚೆ ಬರೋ ಅಷ್ಟರಲ್ಲಿ ಫುಲ್ಲು ಇರಿಟೇಟ್ ಆಗೋಗಿರುತ್ತೆ. ಅದಕ್ಕೆ ಇವತ್ತು ಮಾಡೋಂಗಿಲ್ವಲ್ಲ ಅಂಥೇಳಿ ಫುಲ್ಲು ಖುಷಿಯಾಗಿ ಹೋಗಿದೆ. ಯಾಕೆ ಮಾಡೋಂಗಿಲ್ಲ ಅಂದರೆ ಮಗಳಿಗೆ 12 ಗಂಟೆಗೆ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡಿ ಕೊಟ್ಟು ಕಳಿಸಿದ್ದೀನಿ. ಮಗ ಬಂದು ದೋಸೆ ಹಾಕ್ಕೊಂಡು ತಿಂದಿದ್ದಾನೆ. ನಮ್ಮನೆಯವರು ಎಲ್ಲೋ ಹೊರಗಡೆ ಕೆಲಸ ಇದೆ, ಊಟಕ್ಕೆ ಬರಲ್ಲ ಅಂತ ಹೇಳಿ ಹೋದರು. ನಾನು ಮತ್ತು 12 ಗಂಟೆಗೆ ತಿಂದಿದ್ದರಿಂದ ನನಗೂ ಏನು ಹೊಟ್ಟೆ ಹಸಿವು ಆಗ್ತಿರಲಿಲ್ಲ. ಅದಕ್ಕೆ ಇವತ್ತು ಅಡುಗೆ ಮನೆಗೆ ರೆಸ್ಟ್, ಅಡುಗೆ ಮನೆಗೂ ರೆಸ್ಟು, ನನಗೂ ರೆಸ್ಟು. ಮತ್ತು ಸಂಜೆ ಟೈಮ್ ಅಷ್ಟರಲ್ಲಿ ಏನಾದರೂ ಸ್ನ್ಯಾಕ್ಸ್, ಮಗಳು ಬರ್ತಾಳೆ, ಇನ್ನು ಮಗನೂ ಇವಾಗ ಆಟ ಆಡ್ತಾ ಇದ್ದಾನೆ, ಅವನು ಬಂದು ಏನಾದರೂ ಮಾಡಿಕೊಡು ಅಂತ ಕೇಳ್ತಾನಲ್ಲ, ಅದಕ್ಕೆ ಇನ್ನು ಸ್ನ್ಯಾಕ್ಸ್ ಟೈಮ್ ಅಷ್ಟೊತ್ತಿಗೆ 4 ಗಂಟೆ ಅಷ್ಟರಲ್ಲಿ ಏನಾದರೂ ಮಾಡಿಕೊಡೋಣ ಅಂದ್ಕೊಂಡು ಸುಮ್ಮನೆ ಆಗಿದ್ದೀನಿ. ನೋಡೋಣ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಸೊಪ್ಪು ಬಿಡಿಸಿಟ್ಟಿದ್ನಲ್ಲ, ಅದನ್ನೇ ಯೂಸ್ ಮಾಡಿಕೊಂಡು ಏನಾದರೂ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ. ನೋಡಿ ಹೇಗೆ ಬಂದಿದೆ ನೋಡೋಣ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈ ಥರ ಮನೇಲಿ ಏನಾದರೂ ಮಾಡಿಕೊಟ್ರೆ ಮಕ್ಳಿಗೂ ಇಷ್ಟ ಆಗುತ್ತೆ, ಚೆನ್ನಾಗೂ ಇರುತ್ತೆ. ಸೊಪ್ಪು ತಿಂದಲೇ ಇದ್ದರೆ ನಾವು ಈ ಥರ ತಿನ್ಸೋಣ ಮಕ್ಕಳಿಗೆ. ಮಗ ನೋಡಿ ಇದಕ್ಕೆ ಮೊಸರು ಹಾಕೊಂಡು ಕಾಂಬಿನೇಷನ್ ಟ್ರೈ ಮಾಡ್ತಾಯಿದ್ದಾನೆ. ಹೆಂಗಿದೆಯೋ ಏನೋ ಗೊತ್ತಿಲ್ಲ. ನೀವು ಯಾರಾದರೂ ಬೇಕು ಅಂದರೆ ಚಟ್ನಿ ಜೊತೆಗೂ ಟ್ರೈ ಮಾಡ್ಬೋದು.
ಇವನು ಹೊಸದಾಗಿ ಏನೋ ಮೊಸರು ಹಾಕೊಂಡು ಟ್ರೈ ಮಾಡ್ತಾಯಿದ್ದಾನೆ. ಸ್ನ್ಯಾಕ್ಸ್ ಎಲ್ಲ ಮಾಡಿ ತಿಂದು ಕೂತಿದ್ವಿ. ಶಿಲ್ಪ ಕೂಡ ಬಂದಳು, ಅಕ್ಕ ಫ್ರೆಂಟಿಂದ ಸಾಗರ್ ಜಡೆ ಹಾಕ್ಕೊಡಿ ಅಂತ. ನಾನು ಕೂಡ ಸಾಗರ್ ಜಡೆ ಹಾಕಿ ತುಂಬ ದಿನಗಳಾಗಿತ್ತು. ಯಾಕೆಂದರೆ ನನ್ನ ಮಗಳು ಸ್ವಲ್ಪ ಚಿಕ್ಕವಳಿರುವಾಗ ಅವಳಿಗೆ ಎಲ್ಲ ಥರ ಡಿಸೈನ್ ಜಡೆಗಳೆಲ್ಲ ಹಾಕಿ ಟ್ರೈ ಮಾಡಿದ್ದೆ. ಈಗ ಅವಳು ಕೂದಲು ಚುಳ್ಳನ್ನುತ್ತೆ ಅಂದ್ಬಿಟ್ಟು ಯಾವುದೋ ಡಿಸೈನ್ ಜಡೆಗಳನ್ನ ಹಾಕಿಸ್ಕೊಳ್ಳೋದಿಲ್ಲ. ನೋಡಿ, ನನ್ನ ಮಗಳು ಇವತ್ತು ಟೀ ಮಾಡಿಕೊಡ್ತಾ ಇದ್ದಾಳೆ. ಟೀ ಎಲ್ಲ ಆಯಿತು. ಇನ್ನು ನೈಟ್ಗೆ ಏನು ಅಡುಗೆ ಮಾಡೋದು ಅಂತ ಯೋಚನೆ ಮಾಡಬೇಕು. ಇನ್ನು 8 ಗಂಟೆ ಆಗಿದೆ. ನಮ್ಮ ಮನೆ ಕೆಳಗಡೆ ಮನೆಯವರು ಆಲೂ ಪರೋಟ ಮಾಡಿ ಕಳ್ಸಿದ್ದಾರೆ, ಮಕ್ಳಿಗೆ ಇಷ್ಟ ಅಂತೇಳಿ. ಈಗ ಇನ್ನೇನು ಮತ್ತೆ ಇದೆಲ್ಲ ತಿಂದರೆ ಮಕ್ಕಳು ಊಟ ಮಾಡೋದಿಲ್ಲ. ಹಂಗಾಗಿ ನಮ್ಮ ಮನೆಯವ್ರಿಗೆ ನನಗೆ ಮಾತ್ರ ರೈಸು ಮತ್ತು ರಸಮ್ ಮಾಡ್ಕೊತಾ ಇದ್ದೀವಿ. ಇನ್ನು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.